ವೇಗ ಪಡೆದ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ನಡೆಸುತ್ತಿದೆ. ಈ ಸಮೀಕ್ಷೆಯ ಮುಖ್ಯ ಉದ್ದೇಶ ರಾಜ್ಯದ ಎಲ್ಲ ವರ್ಗಗಳ ಜನರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿಯ ಮಾಹಿತಿಯನ್ನು ಸಂಗ್ರಹಿಸಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಪರಿಣಾಮಕಾರಿ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿದೆ. ಈ ಸಮೀಕ್ಷೆಯು ಜಾತಿ ಗಣತಿಯನ್ನು ಒಳಗೊಂಡಿದ್ದು ಸೆಪ್ಟೆಂಬರ್ 22, 2025ರಿಂದ ಆರಂಭವಾಗಿ ಅಕ್ಟೋಬರ್ 7, 2025ರವರೆಗೆ ನಡೆಯಲಿದೆ. ರಾಜ್ಯದ 7 ಕೋಟಿಗೂ ಅಧಿಕ ಜನರ ಮಾಹಿತಿಯನ್ನು ಸಂಗ್ರಹಿಸುವ ಸವಾಲನ್ನು ಸುಮಾರು 1,75,000ಕ್ಕೂ ಅಧಿಕ ಸಮೀಕ್ಷಾದಾರರಿಗೆ ಕೊಡಲಾಗಿದೆ. ಕೆಲವು ದಿನಗಳಿಂದ ರಾಜ್ಯದ ಕೆಲವೆಡೆ ತಾಂತ್ರಿಕ ದೋಷದಿಂದ ಕುಂಟುತ್ತಾ ಸಾಗಿದ್ದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಸಮೀಕ್ಷೆ ರವಿವಾರದಿಂದ ವೇಗ ಪಡೆದುಕೊಂಡಿದೆ. ಈ ಸಮೀಕ್ಷೆಯಲ್ಲಿ ಮನೆ ಬಾಗಿಲಿಗೆ ಬರುವ ಸಮೀಕ್ಷಾದಾರರು ಮನೆಯ ಪ್ರತಿ ಸದಸ್ಯನಿಗೆ 40 ಪ್ರಶ್ನೆಗಳನ್ನು ಮತ್ತು ಒಟ್ಟು ಮನೆಗೆ ಸಂಬಂಧಿಸಿದಂತೆ 60 ಪ್ರಶ್ನೆಗಳನ್ನು ಕೇಳುತ್ತಾರೆ. ಅವರಿಂದ ಪಡೆದ ಮಾಹಿತಿಗಳನ್ನು ಆಧರಿಸಿ ಸರ್ಕಾರ ಮುಂಬರುವ ದಿನಗಳಲ್ಲಿ ಸಮಾಜದ ಸರ್ವಾಂಗೀಣ ಸರ್ವತೋಮುಖ ಪ್ರಗತಿಗೆ ನೀಲನಕ್ಷೆಯನ್ನು ರೂಪಿಸಿ ಸರ್ವರ ಏಳಿಗೆಗೆ ಮುಂದಾಗಲಿದೆ. ಈ ಸಮೀಕ್ಷೆ ರಾಯಚೂರು ಜಿಲ್ಲೆಯ ಬಳಗಾನೂರಿನಲ್ಲೂ ಸಮಾರೋಪಾದಿಯಲ್ಲಿ ಸಾಗಿದೆ. ಬಳಗಾನೂರಿಗೆ ಸಂಬಂಧಿಸಿದಂತೆ 15 ಮೇಲ್ವಿಚಾರಕರಲ್ಲೊಬ್ಬರಾಗಿರುವ ಗಜಾನಂದರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಒಟ್ಟು 15 ಜನ ಮೇಲ್ವಿಚಾರಕರನ್ನು ನೇಮಿಸಿದ್ದಾರೆ. ಒಬ್ಬೊಬ್ಬ ಮೇಲ್ವಿಚಾರಕನ ಅಡಿಯಲ್ಲಿ 20 ಜನ ಸಮೀಕ್ಷಾದಾರರನ್ನು ನೀಡಲಾಗಿದೆ. ಇವರೆಲ್ಲರ ಮೇಲುಸ್ತುವಾರಿಯಲ್ಲಿ ಬಳಗಾನೂರಿನ ಒಟ್ಟು 1,861 ಮನೆಗಳ ಸದಸ್ಯರ ಮಾಹಿತಿಯನ್ನು ಸಂಗ್ರಹಿಸುವ ಸವಾಲನ್ನು ನೀಡಲಾಗಿದೆ. ಸಮೀಕ್ಷೆಗೆ ಈಗ ವೇಗ ಬಂದಿರುವುದರಿಂದ ರವಿವಾರ ಅಂದರೆ 28/9/2025ರ ಹೊತ್ತಿಗೆ 454 ಮನೆಗಳು ಮುಗಿದಿವೆ. ಸೋಮವಾರದಿಂದ ಇನ್ನಷ್ಟು ವೇಗ ಪಡೆದುಕೊಳ್ಳಲಿದೆ ಎಂದು ಅವರು ಮಾಹಿತಿ ನೀಡಿದರು. ಮೇಲ್ವಿಚಾರಕ ಗಜಾನಂದರವರೊಂದಿಗೆ ಸಮೀಕ್ಷೆದಾರರಾಗಿರುವ ಅಯ್ಯಣ್ಣ ಶಿಕ್ಷಕರು ಕೂಡ ಮಾತನಾಡಿ, ಇಲಾಖೆ ನೀಡಿರುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ಜನರ ಸ್ಪಂದನೆ ನಮಗೆ ಸಿಗುತ್ತಿದೆ. ಯಾವುದೇ ತೊಂದರೆಗಳಿಲ್ಲದಂತೆ ಸಮೀಕ್ಷೆ ನಡೆದಿದೆ. ಇದೇ ರೀತಿ ಸರಾಗವಾಗಿ ಸಾಗಿದರೆ ನಿಗದಿತ ಅವಧಿಗಿಂತ ಮುಂಚೆಯೇ ನಮ್ಮ ಗುರಿಯನ್ನು ತಲುಪುತ್ತೇವೆಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ನಮಸ್ಕಾರ ಸರ್. ನಮಸ್ಕಾರ ಸರ್ 8 ಗಂಟೆ 20 ನಿಮಿಷ ಆದ್ರೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸಕತ್ತೀರಿ. ಈಗೇನು ಸರ್ ತಾವು ಏನು ಕೆಲಸ ಮಾಡಕತ್ತೀರಿ ಸರ್ ಇಲ್ಲಿ? ನಾವಿಲ್ಲಿ ಸೂಪರ್ವೈಸರ್ ಅಂತ ಕೆಲಸ ಮಾಡ್ತಾ ಇದ್ದೀವಿ ಸರ್. ಬಳಗನೂರು, ಜಾಲವಾಡಿಗೆ ಮತ್ತೆ ಬೆಳಗಿನೂರು, ದಿದ್ದಿಗಿವರೆಗೂ ಸೂಪರ್ವೈಸರ್ ಕೆಲಸ ಮಾಡ್ತೀವಿ. ನಮ್ಮ ಸಮೀಕ್ಷೆದಾರರು ಏನಂತ ಹೇಳಿದ್ರೆ ಸ್ವಲ್ಪ ಕೆಲವು ಮೊನ್ನೆ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ದಿಂದ ಸ್ವಲ್ಪ ಆಕ್ಟಿವ್ ಇರಲಿಲ್ಲ. ಹಾಗಾಗಿ ಇವತ್ತು ಸರ್ವರ್ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಟೆಕ್ನಿಕಲ್ ಏನು ಇಶ್ಯೂ ಇಲ್ಲ, ಒಳ್ಳೆ ಸರ್ವರ್ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಏನಂತ ಹೇಳಿದ್ರೆ ತಡರಾತ್ರಿವರೆಗೂ ಮಾಡ್ತಾ ಇದ್ದಾರೆ. ನಮಗೆ ಕೆಲವು ಏನಂತ ಹೇಳಿದ್ರೆ ಟಾರ್ಗೆಟ್ ಕೊಟ್ಟಿದ್ರು, 1 ದಿನಕ್ಕೆ 20 ಮಾಡಬೇಕು ಅಂತ. ಇವತ್ತು ರೀಚ್ ಮಾಡಿದೀವಿ. ಕೆಲವರು ರೀಚ್ ಮಾಡಿದಾರೆ, ಕೆಲವರು ರೀಚ್ ಮಾಡಿರ್ಲಿಲ್ಲ. ಯಾರು ರೀಚ್ ಮಾಡಿರ್ಲಿಲ್ಲ ಅವ್ರಿಗೆ ಏನಂತ ಹೇಳಿದ್ರೆ ನಮ್ಮ ನೇತೃತ್ವದಲ್ಲಿ ಸೂಪರ್ವೈಸಿಂಗ್ ಮಾಡಿ ಸ್ವಲ್ಪ ಅವ್ರ ಮೇಲೆ ಮೇಲ್ವಿಚಾರಣೆ ಮಾಡಿ ಇವತ್ತು ರೀಚ್ ಮಾಡಿಸುವಂತ ಕೆಲಸವನ್ನು ನಾನು ಮಾಡಿ 8 ಗಂಟೆಗೆ ನನ್ನ ಮನೆಗೆ ಹೋಗ್ಬೇಕಂತ ಈಗ ಹೋಗ್ತಾ ಇದ್ದೀನಿ. ಈಗ ನೀವು ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಶಿಕ್ಷಕರಿಗೆ ಸಾರ್ವಜನಿಕರು ಏನಾದರೂ ತೊಂದರೆ ಕೊಡ್ತಕ್ಕಂತಹ ಅಥವಾ ಸಮೀಕ್ಷೆಗೆ ನಾವು ಒಳಗಾಗುವುದಿಲ್ಲ ಎನ್ನುವಂತಹ ವಿರೋಧಾಭಾಸಗಳೇನಾದ್ರೂ ಬರಕತ್ತಲ್ಲ ಸರ್? ಇಲ್ಲಿವರೆಗಂತೂ ಯಾವುದೇ ಈ ತರ ಪ್ರಕರಣಗಳು ಕಂಡು ಬಂದಿಲ್ಲ. ಇನ್ನಿವರೆಗೂ ಸಮೀಕ್ಷೆದಾರರು ಮಾಡ್ತಾ ಇದ್ದಾರೆ, ಈ ತರ ನಾವು ಮಾಹಿತಿ ಕೊಡಲ್ಲ, ನೀವು ಯಾಕೆ ಇದು ಮಾಡ್ತಾ ಇದ್ರಿ ಅಂತ ಯಾವುದೇ ರೀತಿಯಿಂದ ತೊಂದರೆ ಕೊಟ್ಟಿಲ್ಲ. 8:30 ಆದ್ರೂ ಕೂಡ ನೀವು ಕಾರ್ಯನಿರ್ವಹಿಸಕತ್ತೀರಿ ಸರ್. ನಿಮ್ಗೆ ಏನು ಅನಿಸ್ತದೆ ಸರ್ ಇದರ ಬಗ್ಗೆ? ಸರ್ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರಲ್ಲ ಸರ್. ಸರ್ ಕೆಲಸ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ಅನಿಸ್ತದೆ ಸರ್. ಸರ್ ಜನ ಎಲ್ಲ ಸಹಕರಿಸಕತ್ತಾರೆ ಸರ್. ಜನರೆಲ್ಲ ಸಹಕಾರ ಮಾಡಕತ್ತಾರೆ ಸರ್. ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ ರಾಯಚೂರು ಜಿಲ್ಲೆಯ ಸಮೀಕ್ಷೆ ಸ್ವಲ್ಪ ಹಿಂದೆ ಬಿದ್ದಿತ್ತು ಅಂತಕ್ಕಂಥ ವಿಚಾರಗಳನ್ನ ಕೇಳಲ್ಪಟ್ಟಿದ್ದೀವಿ ಸರ್. ಈಗ ಅದು ಏನಾಗಕತ್ತದ ಸರ್? ಈಗದು ಇವತ್ತಿಗೆ ಜಾಸ್ತಿ ಆಗಿರಬಹುದು ಅಂತ ನಾನು ತಿಳ್ಕೊಂಡಿನ್ರಿ. ಇದು ಜಿಲ್ಲಾ ಮಟ್ಟದ ಸಮಸ್ಯೆ ಇರೋದರಿಂದ ಇದನ್ನ ನಾನು ಮಾತಾಡೋಕ್ಕಾಗಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದನ್ನು ಆಕ್ಟಿವ್ ಆಗಿ ನಾನು ಜಾಸ್ತಿ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಸರ್. ಏನು ತೊಂದರೆ ಏನಿಲ್ಲ ಸರ್? ಏನೂ ತೊಂದರೆ ಇಲ್ಲ ಸರ್. ಇವತ್ತಂದ್ರೆ ಏನೂ ತೊಂದರೆ ಆಗಿಲ್ಲ ಸರ್. ಧನ್ಯವಾದಗಳು ಸರ್. ಓಕೆ ಸರ್.